ನಮಸ್ಕಾರಗಳು ಪ್ರಿಯ ಪ್ರೇಕ್ಷಕರಿಗೆ ದಿ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಫ್ರೆಂಡ್ಸ್, ಇಂದು ನಾವು ನಿಮ್ಮ ಮುಂದೆ ತರುತ್ತಿರುವಂತಹ ಪ್ರೊಫೈಲ್ ಒಂದು ಹೃದಯ ಮುಟ್ಟುವಂತಹ ಕಥೆಯಾಗಿದೆ. ಇದು ಕೇವಲ ಒಂದು ಮದುವೆ ಪ್ರೊಫೈಲ್ ಅಲ್ಲ, ಬದುಕಿನ ಹೋರಾಟ, ನೋವು, ಆಶೆ ಮತ್ತು ಪುನಃ ಪ್ರೀತಿಯ ಕನಸುಗಳನ್ನು ಒಳಗೊಂಡಿರುವ ಒಂದು ಸತ್ಯವಾದ ಕಥೆಯಾಗಿದೆ. ಸ್ನೇಹಿತರ, ಇವರ ಹೆಸರು ಸುಮನ ಅಂತ. ಕರ್ನಾಟಕದ ಒಂದು ಸಣ್ಣ ಊರಿನಲ್ಲಿ ಜನಿಸಿ ಬೆಳೆದವರು. ಬಾಳಿನ ಆರಂಭದಿಂದಲೇ ಅವಳು ಸಂತೋಷ ಹುಡುಗಿ. ಆದರೆ ವಿಧಿಯಾಟದಲ್ಲಿ ಅವಳ ಪತಿ ಕೇವಲ 5 ವರ್ಷಗಳಲ್ಲಿಯೇ ಬಿಟ್ಟು ಹೋದ ಎಂದು ತಿಳಿಸಿಕೊಟ್ಟಿದ್ದಾರೆ. ಅಪಘಾತದಿಂದ ಅವಳ ಬದುಕು ಬೂದು ಬಣ್ಣದಂತಾಯಿತು ಎಂದು ಕೂಡ ಹೇಳಿಕೊಂಡಿದ್ದಾರೆ. ಹಾಗೆ ಇವರು ಹೇಳುತ್ತಾರೆ, ಮಕ್ಕಳಿಲ್ಲದೆ ಒಂಟಿಯಾಗಿ ಬದುಕಬೇಕಾಗಿತ್ತು. ಸಮಾಜದ ಒತ್ತಡ, ಜನದ ಮಾತುಗಳು, ಮನೆಯವರ ನಿರೀಕ್ಷೆಗಳು ಎಲ್ಲವೂ ಒಟ್ಟಿಗೆ ಬಂದು ಅವಳ ಮನಸ್ಸುಗಳನ್ನು ಒಡೆಯಲು ಪ್ರಯತ್ನಿಸಿದವು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಆದರೆ ಅವಳು ಹೆದರುವ ವ್ಯಕ್ತಿಯಲ್ಲ, ಕೆಲಸ ಮಾಡಿಕೊಂಡು ಸ್ವತಂತ್ರವಾಗಿ ನಿಂತುಕೊಂಡಳು ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಹಾಗೆ ಇವರು ಈಗ ಒಬ್ಬರನ್ನು ಹುಡುಕುತ್ತಿದ್ದಾರೆ. ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಸ್ನೇಹಿತರೆ, ಇವತ್ತು ಅವಳ ಕನಸುಗಳನ್ನು ನಾವು ನೋಡೋದಾದರೆ, ಮತ್ತೆ ಒಮ್ಮೆ ಬಾಳಿಗೆ ಸಿಗಬೇಕಾದ ಪ್ರೀತಿ, ಅರ್ಥ ಮಾಡಿಕೊಳ್ಳುವಿಕೆ, ಕಾಳಜಿ ಇವೆಲ್ಲವನ್ನು ಬಯಸುತ್ತಿದ್ದಾಳೆ. ಅವಳ ಹೃದಯ ಹೇಳುವ ಮಾತು ಏನೆಂದರೆ, ಬಾಳಲ್ಲಿ ನೋವು ಎಷ್ಟೇ ಬಂದರೂ ಪ್ರೀತಿ ಮತ್ತು ನಂಬಿಕೆ ಇದ್ದರೆ ಬದುಕು ಸವಿಯುತ್ತಾ ಆಗುತ್ತದೆ ಎಂದು ಕೂಡ ಅವರು ನಂಬುತ್ತಿದ್ದಾರೆ. ಅವಳಿಗೆ ಈಗ ಬೇಕಾಗಿರುವಂತಹ ಸರಳ ಮನಸ್ಸಿನವನು, ಜವಾಬ್ದಾರಿಯುತ ಹಾಗೆ ಗೌರವ ಕೊಡುವ ವ್ಯಕ್ತಿಯಾಗಿರಬೇಕು ಎಂದು ಕೂಡ ಹೇಳಿಕೊಂಡಿದ್ದಾರೆ. ಆರ್ಥಿಕವಾಗಿ ಹೆಚ್ಚು ದೊಡ್ಡವನಾಗಿರಬೇಕೆಂಬ ಬೇಡಿಕೆ ಇಲ್ಲ, ಆದರೆ ಹೃದಯದಿಂದ ಒಳ್ಳೆಯವನಾಗಿರಬೇಕು. ಇಂತಹ ಗುಣಗಳು ಇದ್ದರೆ ಮಾತ್ರ ನನ್ನನ್ನು ಸಂಪರ್ಕಿಸಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಪುನರ್ವಿವಾಹ ಅಂದರೆ ಸಮಾಜದಲ್ಲಿ ಇನ್ನು ಕೆಲವರಿಗೆ ನಾಚಿಕೆ ಎನಿಸಬಹುದು. ಆದರೆ ಸುಮಾಳು ಹೇಳ್ತಾಳೆ, ಬಾಳೊಂದು ಬಾರಿ ಮಾತ್ರ ಸಿಗುತ್ತದೆ. ಬದುಕನ್ನು ಮರೆತು ಬಾಳುವುದಕ್ಕಿಂತ ಸಂತೋಷದಿಂದ ಬದುಕುವುದು ಮುಖ್ಯ ಎಂದು ಕೂಡ ಅವರು ನಂಬುತ್ತಾರೆ. ಇವತ್ತು ಈ ಪ್ರೊಫೈಲ್ ಕೇಳುತ್ತಿರುವ ನಿಮ್ಮಲ್ಲಿ ಯಾರಿಗಾದರೂ ಅವಳ ಕತೆ ಹೃದಯ ಮುಟ್ಟಿದರೆ ಅಥವಾ ಅವಳಿಗಾಗಿ ಯಾರಾದರೂ ಹೆಜ್ಜೆ ಹಾಕುವಂತಹ ಕನಸಿದ್ದರೆ ದಯವಿಟ್ಟು ಸಂಪರ್ಕಿಸಿ. ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.